ದಾವಣಗೆರೆ ದಕ್ಷಿಣ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇವತ್ತು ಅಬ್ದುಲ್ ಜಬ್ಬಾರ್ ತಮ್ಮ ಪರಿಷತ್ ಸದಸ್ಯರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಹಾಗೂ ದಾವಣಗೆರೆಯ ಕಾಂಗ್ರೆಸ್ ಮುಖಂಡ ಸಾದಿಕ್ ಪೈಲ್ವಾನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಾಡಿದ್ದುಣ್ಣೋ ಮಾರಾಯ ಅನ್ನುವಂತಾಗಿದೆ. 3 ಸಲ ವಿಧಾನ ಪರಿಷತ್ ಸದಸ್ಯರಾಗಿದ್ದು ಕಳೆದ ಲೋಕಸಭಾ ಚುನಾವಣೆಗೂ ಕೂಡ ನಮ್ಮ ಜೊತೆ ಬರಲಿಲ್ಲ, ಕೆಲಸ ಮಾಡಲಿಲ್ಲ. ಈಗ ಹೈಕಮಾಂಡ್ ಸೂಕ್ತ ನಿರ್ಧಾರ ಕೈಗೊಂಡಿದೆ. ಇದು ಅವರ ರಾಜೀನಾಮೆಗೆ ಸಂಬಂಧಪಟ್ಟಂತೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಹಾಗೂ ಕಾಂಗ್ರೆಸ್ ಮುಖಂಡ ಸಾದಿಕ್ ಪೈಲ್ವಾನ್ ಕೊಟ್ಟಿರುವಂತಹ ಪ್ರತಿಕ್ರಿಯೆ. ಯಾರ ಮನೆಗಾರಾಗಲಿ ಯಾರ ಹತ್ರನಾರಾಗಲಿ ಒಂದು ಹೆಲ್ಪ್ ಮಾಡಿದರೆ, ಯಾರಾದರೂ ಏನಾದ್ರು ಒಂದು ಹೆಲ್ಪ್ ಮಾಡಿದರೆ ಒಂದು ಋಣ ಹಿಡ್ಕೊಂಡು ಅವ್ರು ನಾವೇ ಹೋಗ್ಬೇಕು. ಈಗ 3 ವರ್ಷದ ಹಿಂದೆ 3 ಟರ್ಮ್ ಹಿಂದೆ ಅಪ್ಪರು ನಾನೇ ಸೇರಿ MLC ಮಾಡಿದ್ದು. ಅಪ್ಪರು ನಾವು ಸೇರಿ 3 ತಿಂಗಳು 6 ತಿಂಗಳಿತ್ತು ಅವಾಗ. 45 ಸ್ಟಾರ್ಟಿಂಗ್ ಅವಾಗ ಸಿದ್ದರಾಮಯ್ಯನವ್ರಿಗೆ ಹೇಳಿ ಹೈಕಮಾಂಡರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡು ಆಮೇಲೆ ಇನ್ನೊಂದು ಟರ್ಮ್ ಎಕ್ಸ್ಟೆಂಡ್ ಕೊಟ್ಟು ಮತ್ತೊಂದು ಟರ್ಮ್ ಎಕ್ಸ್ಟೆಂಡ್. ಋಣ ಇಲ್ಲೇನ? ಎದ್ರ ಋಣ? ಹಾಂ, ಕಾಂಗ್ರೆಸ್ ಪಕ್ಷದ ಋಣ ಇದೆ. ಕಾಂಗ್ರೆಸ್ ಪಕ್ಷದ ಅನ್ನ ತಿಂದಿ ಮ್ಯಾಗೆ ಮಾಡ್ಬೇಕು. ಅದು ಅವ್ರು ಕರಿಬೇಕು ಇವ್ರು ಕರಿಬೇಕು ಅನ್ನೋದಲ್ಲಪ್ಪ. ಈಗ ನಾವು ಯಾರನ್ನ ಕರಿತಾರೆ, ನಮಗೆ ನಮ್ಮ ಪಡೆಗೆ ನಾವು ಫೋನ್ ಮಾಡಿ ಹೋಗ್ತೇವೆ, ಹೋಗಿ ಮಾಡಬೇಕು. ಯಾವ್ಯಾವ ಕೆಲಸಕ್ಕೆ ಬರಲ್ಲ ಹಿಡ್ಕೊಂಡು ಮಾತಾಡಿದ್ರು ಅವೆಲ್ಲ ನಾವು ಮಾತಾಡೋದು ಬೇಡ. ಒಳ್ಳೆ ರೀತಿಯಿಂದ ಚುನಾವಣೆ ಮಾಡೋಣ. ನಮ್ಮ ಗಮನಕ್ಕೆ ಬಂದಿದೆ, ನಮ್ಮ AICC ಅಭಿಷೇಕ್ ದತ್ರ ಅವರು ಸುರ್ಜೇಲ್ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಆ ಮಾಹಿತಿ ಪ್ರಕಾರ AICCಗೆ ಅವರು ವರದಿ ಕೊಟ್ಟಿದ್ದಾರೆ. ಅದ್ರ ಮೇಲೆ ಅದ್ರ ಪ್ರಕಾರ ಕ್ರಮ ತಗೊಂಡಿದ್ದಾರೆ AICC. ಇಲ್ಲಿ ನಮ್ಮ ನಾಯಕರಂತಲ್ಲ, ಯಾವನೇ ಇರಲಿ, ಪಕ್ಷದ ವಿರುದ್ಧ ಯಾವನೇ ಚಟುವಟಿಕೆಯಲ್ಲಿ ಭಾಗವಹಿಸಿದ್ರೆ ಅವನ ವಿರುದ್ಧ ಕ್ರಮ ತಗೊಳಕ್ಕೆ ಯಾವುದು ಹಿಂಜರ ಕ್ರಮನೇ ಇಲ್ಲ. ಅದೇ ಅವರು ಮುಖ್ಯವಾಗಿ ಇದು ಅವರೊಂದು ವಿಡಿಯೋದಲ್ಲಿ ನೋಡಿದೆ ನಾನು. ನನಗೆ ಪಕ್ಷದವರು ಕರೆದಿಲ್ಲ, MP ಕರೆದಿಲ್ಲ, ಮಂತ್ರಿಗಳನ್ನು ಕರೆದಿಲ್ಲ, ಆಮೇಲೆ ಕ್ಯಾಂಡಿಡೇಟು ಬಂದು ನನಗೆ ಮಾತಾಡಿಸಿಲ್ಲ ಅಂತೇಳಿ. ಈ ಕಾಂಗ್ರೆಸ್ ಪಕ್ಷದ ಕೆಲಸ ಮನಿ ಕೆಲಸ ಅಲ್ಲ ಇದು. ಅವರು ಸುಮಾರು ವರ್ಷದಿಂದ ಪಕ್ಷ ನಿಷ್ಠೆಯಿಂದ ಕೆಲಸ ಮಾಡಿದವರು. ಅವರು ಮುಂದೆ ಬಂದು ಪಕ್ಷಕ್ಕೆ ಕೆಲಸ ಮಾಡಬೇಕಾಗಿತ್ತು. ವಿನಾಕಾರಣ ಅವರು ಯಾವುದೇ ಒಂದು ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಲಿಲ್ಲ. ಆಮೇಲೆ ಯಾರಿಗೂ ಕರೆಸಿ ಮತದಾನ ಮಾಡ್ರು ಅಂತೂ ಹೇಳಿಲ್ಲ. ಮನೆಗೆ ಕೂತ್ಕೊಂಡು ಅವರು ಐತಲ್ಲ ಈ ರೀತಿ ಅದರ ಅಲ್ಪಸಂಖ್ಯಾತ ನಾಯಕರು ಸಮರ್ಥ್ ಶಾಮನೂರ್ ಅವರಿಗೆ ಟಿಕೆಟ್ ಅನೌನ್ಸ್ ಆದಾಗಿನಿಂದ ಅಸಮಾಧಾನಗೊಂಡಿದ್ದರು. ಅದರಲ್ಲಿ ಕೆಲವೊಂದಷ್ಟು ಜನ ಬೇರೆ ನಾಯಕರು ಮಾಡಿದಂಥ ಮನವೊಲಿಕೆಯ ಪ್ರಯತ್ನಕ್ಕೆ ಮಣಿದು ಅವರು ಕೆಲಸ ಮಾಡಿದ್ದಾರೆ ಚುನಾವಣೆಯಲ್ಲಿ. ಆದರೆ ಇನ್ನೂ ಕೆಲ ನಾಯಕರು ಚುನಾವಣೆ ಬಂದರೂ ಕೂಡ ಯಾವುದೇ ಥರದ ಪ್ರಚಾರದಲ್ಲಿ ಭಾಗಿಯಾಗದೆ ಸಹಕಾರ ಕೊಡೋದು ಬಿಡಿ, ಪಕ್ಷದ ವಿರೋಧಿ ಕೆಲಸಗಳನ್ನು ಅವರು ಮಾಡಿದ್ದಾರೆ, ಚಟುವಟಿಕೆಗಳನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪ. ಪ್ರಮುಖವಾಗಿ ಕಾಂಗ್ರೆಸ್ನ ಪ್ರಮುಖ ಮುಖಂಡರೇ ಈ ರೀತಿಯಾಗಿ ಮಾಡಿದ್ದಾರೆ ದಾವಣಗೆರೆ ದಕ್ಷಿಣದಲ್ಲಿ ಅನ್ನುವಂಥ ಆರೋಪ ಆಯಿತು. ಇದಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ತತ್ಕ್ಷಣ ರಾಜೀನಾಮೆ ಕೊಡಬೇಕು ಅಂತ ಸೂಚಿಸಿತು. ಅಬ್ದುಲ್ ಜಬ್ಬಾರ್ ಪರಿಷತ್ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಮಗದೊಂದು ಕಡೆಯಲ್ಲಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಕೂಡ ಇವರ ರಾಜೀನಾಮೆಗೆ ಸಂಬಂಧಪಟ್ಟಂತೆ, ಅದರ ಜೊತೆಗೆ ಚುನಾವಣೆಗೆ ಸಂಬಂಧಪಟ್ಟಂತೆ ಇವರಿಗೆ ತಿರುಗೇಟು ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.